ಆಗಸ್ಟ್ 1, 2024ರಿಂದ 7ನೇ ವೇತನ ಆಯೋಗ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಷ್ಠಾನ ಆಗುತ್ತೆ. ಹಾಗಿದ್ದಲ್ಲಿ ಈಗ ನೀವು ನಿಮ್ಮ ಬೇಸಿಕ್ ಸ್ಯಾಲ್ರಿ ಜೊತೆ ಡಿ ಎ ಮತ್ತು ಫಿಟ್ಮೆಂಟ್ ಎರಡನ್ನೂ ಸೇರಿಸಿದಾಗ ನಿಮ್ಮ ಹೊಸ ಬೇಸಿಕ್ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ನೀವು ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳಿ. 2022 ಜುಲೈ 1ರಂದು ನಿಮ್ಮ ಬೇಸಿಕ್ ಎಷ್ಟಿದೆ ನಿಮ್ಗೆ ಗೊತ್ತಿದೆ. ಓಕೆ, ನಿಮ್ಮ ಪೇ ಸ್ಲಿಪ್ನಲ್ಲಿ ಜುಲೈ 1, 2022 ಬೇಸಿಕ್ ಪೇ ಎಷ್ಟಿದೆ ಅಂತ ನೋಡ್ಕೋರಿ. ಆ ಒಂದು ಬೇಸಿಕ್ಗೆ 31% ಡಿ ಎಯನ್ನು ಆ್ಯಡ್ ಮಾಡಬೇಕಾಗುತ್ತೆ. 2022ರಲ್ಲಿ ನಿಮ್ಮ ಡಿ ಎ ಎಷ್ಟಿತ್ತು? 31% ಇತ್ತು. ಸೊ ಈಗ 31% ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕಂದ್ರೆ, ಒಂದು ಎಕ್ಸಾಂಪಲ್ ತೊಗೊಳೋಣ. 38,850 ರೂಪಾಯಿ ಒಂದು ಬೇಸಿಕ್ ಪೇ ಇರುತ್ತೆ. ಇದಕ್ಕೆ 31% ಡಿ ಎ ಹೆಂಗೆ ಮಾಡಬೇಕು? ನೀವು ಮೊಬೈಲ್ನಲ್ಲಿಯೂ ಕೂಡ ಕ್ಯಾಲ್ಕುಲೇಟರ್ ಓಪನ್ ಮಾಡಿರಿ, ಅಥವಾ ಕ್ಯಾಲ್ಸಿ ಇದ್ದಲ್ಲಿ ಕ್ಯಾಲ್ಕುಲೇಟರನ್ನು ತೊಗೋರಿ. ಅಲ್ಲಿ 38,850 ಇಂಟು ಸಿಂಬಾಲನ್ನು ಕ್ಲಿಕ್ ಮಾಡಿ 31% ಸಿಂಬಾಲನ್ನು ಕ್ಲಿಕ್ ಮಾಡಿ ನಿಮ್ಗೆ ಬಂದುಬಿಡುತ್ತೆ ಎಷ್ಟು ಡಿ ಎ ಇದೆ ಅನ್ನೋದರ ಬಗ್ಗೆ. ಅದರ ಜೊತೆಗೆ ಫಿಟ್ಮೆಂಟ್ ಏನಿದೆ, ಆ ಫಿಟ್ಮೆಂಟ್ ಕೂಡ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ತಾ ಬಂದರೆ, ಇದೇ 38,850ಕ್ಕೆ ಇಂಟು 27.5% ಸಿಂಬಾಲನ್ನು ಕ್ಲಿಕ್ ಮಾಡಿದರೆ ಆ ಫಿಟ್ಮೆಂಟ್ ಕೂಡ ನಿಮಗೆ ಬಂದುಬಿಡುತ್ತೆ. ಈ ಎರಡನ್ನು ಸೇರಿಸಿ ಬಂದಿರುವ ಒಂದು ಲೆಕ್ಕನೇ ನಿಮ್ಮ ಹೊಸ ಬೇಸಿಕ್ ಪೇ ಆಗಿರುತ್ತೆ. ಇದೇ ಇವತ್ತಿನ ಬಿಗ್ ಇನ್ಫಾರ್ಮೇಷನ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.